ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಬಿಗ್ಗೆಸ್ಟ್ ಸ್ಟೋರಿ. ಕರ್ನಾಟಕದಲ್ಲಿ ಮತ್ತೊಂದು ಕ್ಷಿಪ್ರ ರಾಜಕೀಯ ಕ್ರಾಂತಿ, ಮತ್ತೊಂದು ಮಹಾಕ್ರಾಂತಿಗೆ ಮಹಾನಾಯಕ ಮುನ್ನಡೆ. ಕರ್ನಾಟಕ ಇತಿಹಾಸದಲ್ಲೇ ಹಿಂದೆಂದೂ ಕೇಳಿರದ ಒಂದು ದೊಡ್ಡ ಕ್ರಾಂತಿ. ಕರ್ನಾಟಕದಲ್ಲಿ ಮತ್ತೊಂದು ಮಹಾಕ್ರಾಂತಿ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಇದೊಂದು ಇತಿಹಾಸ. ಕರ್ನಾಟಕದ ಇತಿಹಾಸ ಸೇರುತ್ತಾ ಈ ಒಂದು ಡಿಸಿಷನ್. ಇದು ಡಿಕೆಶಿಗೆ ಸಂಬಂಧಿಸಿದ ಸ್ಟೋರಿ ಅಲ್ಲವೇ ಅಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಯೂ ಅಲ್ಲ. ಇದು ಹೊಸ ಸಿಎಂ ಮುಖಾನಾವರಣದ ಮಹಾಸ್ಫೋಟಕ ನ್ಯೂಸ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ಬಿಗ್ಗೆಸ್ಟ್ ಸ್ಟೋರಿಯನ್ನ. ಎಸ್, ಹೌದು, ಕರ್ನಾಟಕದಲ್ಲಿ ಮತ್ತೊಂದು ಕ್ಷಿಪ್ರ ರಾಜಕೀಯ ಕ್ರಾಂತಿ, ಹಿಂದೆಂದೂ ಕೇಳಿರದ ರಾಜಕೀಯ ಕ್ರಾಂತಿ ನಡೀತಾ ಇದೆ. ಮತ್ತೆ ಮುನ್ನೆಲೆಗೆ ಬಂದಂತಹ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ. ಸಿಎಂ ಗಾದಿಗೆ ಯಾರು ಸೇರ್ತಾರೆ? ಈ ಪ್ರಭಾವಿ ನಾಯಕರು ಸೇರ್ತಾರ? ಕರುನಾಡಿನ ಚಕ್ರವರ್ತಿ ಆಗುವತ್ತ ಆ ಅಜಾತ ಶತ್ರು ಧಾಪುಗಾಲು. ಸಿಎಂ ಕೂರ್ಚಿಗೆ ತೀರಾ ಸನಿಹದಲ್ಲಿ ಆ ಒಂದು ನಾಯಕ, ಪ್ರಭಾವಿ ಜನನಾಯಕನಿಗೆ ಸಿಗುತ್ತಾ ಶಾಸಕರ ಬೆಂಬಲ? ಶತಾಯ ಗತಾಯ ಸಿಎಂ ಆಗೇ ಆಗ್ತಾರ ಆ ಒಂದು ಮಹಾನಾಯಕ? ಬರೋಬ್ಬರಿ 67 ಶಾಸಕರ ಬೆಂಬಲವನ್ನ ಪಡೆದಿರುವಂತಹ ಆ ಜನನಾಯಕ ಯಾರು? ಎಸ್, ಮತ್ತೆ ಮುನ್ನೆಲೆಗೆ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ ಬರ್ತಾ ಇದೆ. ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಜಟಾಪಟಿ ನಡುವೆ ಮತ್ತೊಂದು ಮಹಾನಾಯಕನ ಎಂಟ್ರಿ ಆಗ್ತಾ ಇದೆ. ಅಜಾತ ಶತ್ರು ಇವರು ಸಿಎಂ ಕುರ್ಚಿಯತ್ತ ದಾಪುಗಾಲ್ ಹಾಕ್ತಾ ಇದ್ದಾರೆ. ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಸಿಗುತ್ತಾ ಸಿಎಂ ಗಿರಿ? ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಪರಿಪಾಲಕನಿಗೆ ಪಟ್ಟ ಸಿಗುತ್ತಾ? ಮುಂಚೂಣಿ ನಾಯಕನತ್ತ ಮನಸ್ಸು ಮಾಡಿದ್ಯಾ ಹೈಕಮಾಂಡ್? ತಮ್ಮದೇ ಪಕ್ಷದ ಶಾಸಕರ ಬೆಂಬಲ ಪಡೆಯಲು ಮುಂದಾದ್ರ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಡಿಕೆ ಶಿವಕುಮಾರ್ಗೆ ಸಿಗ್ತಾ ಇಲ್ವಾ ಸಿಎಂ ಸೀಟ್? ಭಾರಿ ಚರ್ಚೆ ಹುಟ್ಟು ಹಾಕಿದಂತಹ ಉತ್ತರ ಕರ್ನಾಟಕದ ಮಹಾನಾಯಕನ ನಡೆ. ಕುಮಾರ ವ್ಯೂಹದಲ್ಲೂ ಈ ನಾಯಕನಿಗೆ ಸಿಕ್ಕಿದೆಯಾ ಬೆಂಬಲ? ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿಗೆ ಸಿಎಂ ಗಿರಿ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಗಿರಿಯನ್ನ ಪಡೆದುಕೊಳ್ಳಲು ಮುಂದಾಗಿದ್ದಾರಾ? ಸಿಗುತ್ತಾ ಅವರಿಗೆ ಸಿಎಂ ಗಿರಿ? ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕರಿವರು, ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಪರಿಪಾಲಕರಿವರು. ಇವರಿಗೆ ಪಟ್ಟ ಸಿಗುತ್ತಾ? ಮುಂಚೂಣಿ ನಾಯಕತ್ವದ ಮನಸ್ಸು ಮಾಡಿದ್ದಾರಾ ಈ ಒಂದು ಹೈಕಮಾಂಡ್? ತಮ್ಮದೇ ಪಕ್ಷದ ಶಾಸಕನ ಬೆಂಬಲವನ್ನ ಪಡೆದು ನಾಯಕರಾಗಿ ಮುಂದೆ ಸಿಎಂ ಕುರ್ಚಿಗೆ ಕೂತ್ಕೊಳ್ತಾರ? ಸಿದ್ದರಾಮಯ್ಯ ಹೇಳಿದ್ರು ಡಿಕೆ ಶಿವಕುಮಾರ್ ಬಿಡಲ್ವಾ ಸಿಎಂ ಸೀಟ್ ನಾಯಕಂತಂದ್ರೆ ಸಿದ್ದರಾಮಯ್ಯ ಅವರು ಇಳಿಯೋ ತರ ಕಾಣಿಸ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರು ಬಿಡೋ ತರ ಕಾಣಿಸ್ತಾ ಇಲ್ಲ. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ವಿಚಾರ ಭಾರಿ ಮುನ್ನೆಲೆಗೆ ಬರ್ತಾ ಇದೆ. ಬುದ್ಧ ಶರಣ ತತ್ವದವನ್ನ ಪಾಲನೆ ಮಾಡುವಂತವರು ಅಜಾತ ಶತ್ರು ಇವರು. ಯಾರು ಶತ್ರುಗಳಿಲ್ಲ. ಕುಮಾರ ವ್ಯೂಹದಲ್ಲೂ ಆ ನಾಯಕನಿಗೆ ಸಿಕ್ಕಿದ್ಯಾ ಬೆಂಬಲ? ಹಲವಾರು ರಾಜಕಾರಣಿಗಳನ್ನ ಮೀಟ್ ಮಾಡಿ ಬಂದಿದ್ದಾರೆ. ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕರಿವರು. ಇವರಿಗೆ ಸಿಎಂ ಕುರ್ಚಿ ಖಾಯಂ ಆಗ್ಬಿಡ್ತಾ? ಸಿಎಂ ಕುರ್ಚಿ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರಾ? ತಮ್ಮದೇ ಪಕ್ಷದ ಶಾಸಕರು ಬೆಂಬಲವನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರಾ?
ಸಿದ್ದರಾಮಯ್ಯ ಅವರು ಇಳಿದ್ರು, ಡಿಕೆ ಶಿವಕುಮಾರ್ ಅವರು ಸಿಎಂ ಸೀಟ್ ಬಿಟ್ಕೊಡ್ತಾ ಇಲ್ಲ ಅಂತ ಕೂತಿದ್ದಾರೆ. ಇವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅಜಾತ ಶತ್ರು, ಯಾರಿಗೂ ಕೂಡ ಕೇಡನ್ನ ಬಯಸಲಿಲ್ಲ. ಎಲ್ಲ ಆಲ್ಮೋಸ್ಟ್ ಆಲ್ ಶಾಸಕರು ಕೂಡ ಇವರನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಏನಾದ್ರೂ ಇವರನ್ನ ಆಯ್ಕೆ ಮಾಡ್ತಾ ಇದೆಯಾ ಅಥವಾ ಆಯ್ಕೆ ಮಾಡಿದ್ಯಾ? ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲರ ಬೆಂಬಲ ಇದೆಯಾ? ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಇವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋದು ಕನ್ಫರ್ಮ್ ಆಯ್ತಾ? ಹಾಗಾದ್ರೆ ಮುಂದೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನ ಸಿಕ್ಕಿದ್ರೆ ಯಾರು ಬಿಟ್ಕೊಳ್ಳೋದಿಲ್ಲ. ಎಸ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಯಾರು ಕೂಡ ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ಸಿದ್ಧವಿಲ್ಲ. ಡಿಕೆ ಶಿವಕುಮಾರ್ ಅವರು ಇಳಿಯೋದನ್ನೇ ಕಾಯ್ತಾ ಇದ್ದಾರೆ. ಜನನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಜನರ ಬೆಂಬಲ, ಶಾಸಕರ ಬೆಂಬಲ, ಎಲ್ಲರ ಬೆಂಬಲವೂ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಈ ಒಂದು ಅಕ್ಟೋಬರ್ ಒಳಗಡೆ ಸಿದ್ದರಾಮಯ್ಯ ಅವರು ಕುರ್ಚಿ ಇಳಿತಾರ? ಜನಸಾಗರವೇ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಕಿತ್ತೂರು ಕರ್ನಾಟಕದ ಎಲ್ಲಾ ಜನತೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಹಾಡಿ ಹಾಡಿ ಹೊಗಳ್ತಾ ಇದ್ದಾರೆ. ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಜಾತ ಶತ್ರು. ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನ ಪರಿಪಾಲಿಸ್ತಾ ಬಂದವರವರು. ಅವರು ನಿಜಕ್ಕೂ ಕೂಡ ಯಾರಿಗೂ ಕೆಟ್ಟದ್ದನ್ನ ಬಯಸದೇ ಇರುವಂತಹ ಒಬ್ಬ ಮಹಾನಾಯಕ. ಸಿದ್ದರಾಮಯ್ಯ ಕುರ್ಚಿಯಿಂದ ಇಳಿದ್ರೆ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್ ಆಯ್ತಾ? ಹಾಗಾದ್ರೆ ಆಯ್ತು, ನೀವೇ ಸಿಎಂ ಆಗಿ ಅಂತ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದಾರಾ ಡಿಕೆ ಶಿವಕುಮಾರ್ ಅವರು? ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಸಿಕ್ಕಿದೆ ಬೆಂಬಲ. ಬೆಳಗಾವಿಯ ಸಾಹುಕಾರನ ಹಿಂದಿದ್ದಾರೆ ಕೈ ಶಾಸಕರು. ಸಿಎಂ ಆಗುವತ್ತ ದಾಪುಕಾಲಿಟ್ಟಂತಹ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ಇಳಿದಂತಹ ಕೈ ಶಾಸಕರು. ಮುಖ್ಯಮಂತ್ರಿ ಆಗುವತ್ತ ಸತೀಶ್ ಗಜಗಾಂಭೀರ್ಯ ನಡೆ. ದೆಹಲಿಯಲ್ಲೇ ಕುಳಿತು ಬೆಳಗಾವಿಯ ಸಾಹುಕಾರ ರಾಜತಂತ್ರ. ಈ ಬಾರಿ ಬರೋಬ್ಬರಿ 67 ಕೈ ಶಾಸಕರ ಬೆಂಬಲವನ್ನ ಪಡೆದಂತಹ ಮಂತ್ರಿ. ಸಾಕಷ್ಟು ಶಾಸಕರ ಬೆಂಬಲವನ್ನ ಹೊಂದಿರುವಂತಹ ಮಿನಿಸ್ಟರ್. ಕಾಂಗ್ರೆಸ್ನ ಅಜಾತ ಶತ್ರುವಿಗೆ ದಳಪತಿಗಳ ಬೆಂಬಲ ಇದೆಯಾ? ದೆಹಲಿಯ ಕುಮಾರಸ್ವಾಮಿ ಮನೆಯಲ್ಲೇ ಮಹಾವ್ಯೂಹ. ಎಸ್, ಹೌದು, ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ಅವರು ಭೇಟಿಯಾಗಿರುವುದು ಹಲವಾರು ಚರ್ಚೆಗೆ ಈಡಾಗಿತ್ತು. ಈಗ ಜೆಡಿಎಸ್ ಅವರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರಾ ಎನ್ನುವಂತಹ ಪ್ರಶ್ನೆ ಹುಟ್ಟುಹಾಕೊಂಡಿದೆ. ಕಿತ್ತೂರು ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಈ ಒಂದು ಬೆಂಬಲವನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಸಿಎಂ ಆಗುವತ್ತ ದಾಪುಗಾಲನ್ನ ಇಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ಕೈ ಶಾಸಕರ ಸಾಲೆ ನಿಂತಿದೆ. ಮುಖ್ಯಮಂತ್ರಿ ಆಗುವತ್ತ ಸತೀಶ್ ಜಾರಕಿಹೊಳಿ ಅವರು ಗಜಗಾಂಭೀರ್ಯದ ನಡೆಯನ್ನ ಮಾಡ್ತಾ ಇದ್ದಾರೆ. ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ವೈಲೆಂಟ್ ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನ ಪಾಲಿಸಿರುವಂತವರು. ದೆಹಲಿಯಲ್ಲೇ ಕುಳಿತು ಬೆಳಗಾವಿಯ ಸಾಹುಕಾರ ರಾಜತಂತ್ರವನ್ನ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ ಈಗ ಚರ್ಚೆ ಆಗ್ತಾ ಇದೆ. ಈ ಬಾರಿ ಬರೋಬ್ಬರಿ 67 ಕೈ ಶಾಸಕರ ಬೆಂಬಲವನ್ನ ಪಡೆದಿದ್ದಂತಹ ಈ ಮಂತ್ರಿ ಬರೋಬ್ಬರಿ 67 ಕೈ ಶಾಸಕರ ಬೆಂಬಲವನ್ನ ಪಡೆದಿದ್ದಾರೆ. ಸಾಕಷ್ಟು ಶಾಸಕರ ಬೆಂಬಲವನ್ನ ಹೊಂದಿದ್ದಾರೆ ಈ ಒಂದು ಮಿನಿಸ್ಟರ್. ಕಾಂಗ್ರೆಸ್ನ ಅಜಾತ ಶತ್ರು ಅಂತ ಗುರುತಿಸಿಕೊಂಡಿದ್ದಾರೆ.
ಯಾರಿಗೂ ಕೂಡ ಕೇಳ ಬಯಸಿಲ್ಲ. ಅವರ ಒಂದೊಂದು ಮಾತು ಅಥವಾ ಒಂದೊಂದು ಹೇಳಿಕೆ ತಪ್ಪನ್ನ ಗುರುತಿಸುವುದು ಆಗಿತ್ತು ಹೊರತು ಅವರು ವ್ಯಂಗ್ಯ ಮಾಡ್ತಿರ್ಲಿಲ್ಲ. ದೆಹಲಿಯ ಕುಮಾರಸ್ವಾಮಿ ಅವರ ಮನೆಯಲ್ಲೇ ಮಹಾವ್ಯೂಹವನ್ನ ರಚನೆ ಮಾಡಿದ್ರ ಬೆಳಗಾವಿಯ ಸಾಹುಕಾರ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಎದ್ದಿದೆ. 47 ಕೈ ಶಾಸಕರ ಬೆಂಬಲವನ್ನ ಪಡೆದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಾಸಕರ ಬೆಂಬಲವನ್ನ ಪಡೆದಿದ್ದಾರೆ. 67 ಶಾಸಕರ ಬೆಂಬಲವನ್ನ ಪಡೆದು ನಿಂತಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆಯೂ ಕೂಡ ಅವರು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತು, ಅಷ್ಟೇ ಗಾಂಭೀರ್ಯದ ನಡೆ. ಈಗ ಕುರ್ಚಿ ಕಂಟಕ ಎಲ್ಲರಿಗೂ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಕುರ್ಚಿ ಕಂಟಕದಲ್ಲಿದ್ದಾರೆ. ತನ್ನ ಹೊರತುಪಡಿಸಿ ಯಾರು ಬರ್ತಾರೆ ನೋಡೇ ಬಿಡೋಣ ಅಂತ ಕೂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಶತಾಯ ಗತಾಯ ಕುರ್ಚಿ ಕೆಳಗಡೆ ಇಳಿದ್ರೆ ಸಿದ್ದರಾಮಯ್ಯ ಅವರು ತಾವು ಹೋಗಿ ಕೂತ್ಕೊಳ್ಳುವ ಎನ್ನುವಂತಹ ವಿಚಾರಗಳು ಕೂಡ ಇದೆ. ಈ ಒಂದು ವಿಚಾರ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರ ಒಂದು ಎಂಟ್ರಿ ಆಗಿದೆ. ಬೆಳಗಾವಿಯ ಸಾಹುಕಾರನ ರಾಜತಂತ್ರಕ್ಕೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಬರೋಬ್ಬರಿ 67 ಶಾಸಕರ ಬೆಂಬಲವನ್ನ ಪಡೆದು ಸಿಎಂ ಕುರ್ಚಿಯತ್ತ ಸಾಗುತ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕಾರಣದಲ್ಲಿ ಇದೊಂದು ಇತಿಹಾಸ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಈ ಒಂದು ಬಿಗ್ಗೆಸ್ಟ್ ಸ್ಟೋರಿಯನ್ನ. ಕಿತ್ತೂರು ಕರ್ನಾಟಕದ ಜನರ ಪ್ರೀತಿ ವಿಶ್ವಾಸ ಗೌರವವನ್ನ ಗಳಿಸಿದ್ದಂತಹ ಮಿನಿಸ್ಟರ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಈಗ ದಾಪುಗಾಲನ್ನ ಇಟ್ಟು ಸಿಎಂ ಕುರ್ಚಿಯತ್ತ ನಡೀತಾ ಹೋಗ್ತಾ ಇದ್ದಾರೆ. ಅವರಿಗೆ ಎಲ್ಲಾ ಶಾಸಕರು ಆಲ್ಮೋಸ್ಟ್ 67 ಶಾಸಕರು ಬೆಂಬಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಶಾಸಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೋಗಿ ನಿಮ್ಮ ಬೆನ್ನ ಹಿಂದೆ ನಾವಿದ್ದೇವೆ, ನೀವೇನು ಹೆದರಬೇಡಿ. ದೆಹಲಿಯ ಕುಮಾರಸ್ವಾಮಿ ಮನೆಯಲ್ಲೇ ಕುಳಿತುಕೊಂಡು ಮಹಾವ್ಯೂಹವನ್ನ ರಚನೆ ಮಾಡಿದ್ದಾರೆ. ಕಿತ್ತೂರು ಕರ್ನಾಟಕದ ಸಾಹುಕಾರ, ಕಾಂಗ್ರೆಸ್ನ ಅಜಾತ ಶತ್ರು ಅಂತ ಗುರುತಿಸಿಕೊಳ್ಳಲಾಗ್ತಾ ಇದೆ. ಅವರಿಗೆ ಜೆಡಿಎಸ್ ಬೆಂಬಲ ಇದೆಯಾ ಅನ್ನುವಂತಹ ಮಾತು ಆಗಾಗ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ಅವರ ಭೇಟಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಬೆಳಗಾವಿಯ ಸಾಹುಕಾರನ ಹಿಂದಿದ್ದಾರೆ ಕೈ ಶಾಸಕರು. ಎಲ್ಲೂ ಕೂಡ ಹೆದರುವಂತಹ ಮಾತೇ ಇಲ್ಲ. 67 ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕ್ಷೇತ್ರದ ಜನರು ಅವರ ಕೈ ಬಿಡ್ತಾ ಇಲ್ಲ. ಕಿತ್ತೂರು ಕರ್ನಾಟಕದ ಜನತೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿಯೇ ನಿಂತಿದೆ. ಮುಖ್ಯಮಂತ್ರಿ ಅವರ ಸೀಟು ಯಾವಾಗ ಖಾಲಿ ಆಗುತ್ತೋ ಆಗ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಕೊಡ್ತಾರೆ. ಎಸ್, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗೋಕೆ ಜೆಡಿಎಸ್ ಬೆಂಬಲವೂ ಕೂಡ ಇದೆಯಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಶತ್ರುವಿನ ಶತ್ರು ಮಿತ್ರ ಎನ್ನುವಂತಹ ಮಾತು ಎಲ್ಲಾ ಕಡೆಗೂ ಇದೆ. ಮಿತ್ರನನ್ನ ಮಾಡಿಕೊಳ್ಳೋಕೆ ಹೊರಟಿದ್ದಾರೆ. ಇದೀಗ ಕರ್ನಾಟಕ ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ರಾಜಕೀಯ ಇತಿಹಾಸದಲ್ಲಿ ಕರ್ನಾಟಕ ರಾಜಕೀಯದಲ್ಲೂ ಈ ಒಂದು ಪ್ರಯೋಗವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಸಿಎಂ ಸ್ಥಾನ ಆಕಾಂಕ್ಷಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಇವರು 67 ಶಾಸಕರನ್ನ ಇಟ್ಟುಕೊಂಡು ಮುಂದೆ ಬಂದಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಚರ್ಚೆಗಳ ಬೆನ್ನಲ್ಲೇ ಚರ್ಚೆಗಳಾಗ್ತಾ ಇದೆ. ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಭೇಟಿ ತೀವ್ರ ಅನುಮಾನಕ್ಕೆ ಕಾರಣ ಆಗಿತ್ತು. ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿಯೂ ಆಗಿತ್ತು. ಈ ಒಂದು ಕಾರಣಕ್ಕೆ ಹಲವಾರು ಚರ್ಚೆಗಳು ಎದ್ದಿದೆ. ಸಾರ್ವಜನಿಕ ವಲಯದಲ್ಲಿ ಮುಂದೇನಾಗುತ್ತೆ ರಾಜಕೀಯದಲ್ಲಿ ಎನ್ನುವಂತಹ ಚರ್ಚೆ ಈಗ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ.
ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆಯೂ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಒಂದು ಗಾಂಭೀರ್ಯವನ್ನ ಬಿಟ್ಟಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಎಲ್ಲರೂ ಇದ್ದಾರೆ ಎನ್ನುವಂತಹ ಮಾತನ್ನ ಅವರ ಶಾಸಕರು, ಅವರಿಗೆ ಸೈ ಅಂತ ಹೇಳಿದ್ದಾರಲ್ಲ, ಅವರ ಶಾಸಕರು ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಯಾರನ್ನು ಸುಮ್ಮನೆ ಭೇಟಿಯಾಗೋದಿಲ್ಲ, ಅವರ ಭೇಟಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇರುತ್ತೆ ಅಂತ ಹೇಳಿ ಮಾಜಿ ಸಚಿವರಾಗಿರುವಂತಹ ರಾಜುಗೌಡರು ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಸತೀಶ್ ಜಾರಕಿಹೊಳಿ ಅವರ ರಾಜತಂತ್ರ ಹೇಗಿರಬಹುದು ಅಂತ. ಎಲ್ಲ ಸ್ಪಷ್ಟ ಶಾಸಕರ ಸಂಖ್ಯೆ ಜೊತೆ ಸತೀಶ್ ನಂಬರ್ ಗೇಮ್, ಸಾಹುಕಾರನ ನಂಬರ್ ಗೇಮ್ಗೆ ಸುಸ್ತಾಗಿರುವಂತಹ ವಿರೋಧಿಗಳು. ಸತೀಶ್ ಜಾರಕಿಹೊಳಿ ಸಿಎಂ ಆಗುವತ್ತ ಮಹಾಮೈತ್ರಿ. ನಿನ್ನೆಯಷ್ಟೇ ದೆಹಲಿ ಮನೆಯಲ್ಲಿ ನಡೆದಿದೆ ಲೆಕ್ಕಾಚಾರ. ಸಿಎಂ ಆಗೋದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ಧ. ಕರ್ನಾಟಕದ ಗೇಮ್ ಚೇಂಜರ್ ಆಗುವತ್ತ ಸತೀಶ್ ದೃಢ ಸಂಕಲ್ಪವನ್ನ ಇಟ್ಟಿದ್ದಾರೆ. 67 ಕಾಂಗ್ರೆಸ್ ಶಾಸಕರ ಜೊತೆಗೆ ಜೆಡಿಎಸ್ 18 ಶಾಸಕರ ಬೆಂಬಲ. ಉಳಿದ ಕಾಂಗ್ರೆಸ್ ಶಾಸಕರಿಂದ ಸತೀಶ್ಗೆ ಮೌಖಿಕ ಬೆಂಬಲ. ಅಗತ್ಯ ಬಿದ್ರೆ ಬಿಜೆಪಿ ಶಾಸಕರ ಬೆಂಬಲ ಕೊಡಿಸುವ ಭರವಸೆ. ಸತೀಶ್ ಜಾರಕಿಹೊಳಿಗೆ ನೈತಿಕ ಬೆಂಬಲ ನೀಡಿರುವಂತಹ ದೇವೇಗೌಡರು ಸತೀಶ್ ಸಿಎಂ ಆದ್ರೆ ಸಾಕೆಂದು ಶಾಸಕರಿಂದಲೂ ಕೂಡ ದೃಢ ಸಂಕಲ್ಪ ಇದೆ. ಇದೇ ಕಾರಣಕ್ಕೆ ದೇವೇಗೌಡ ಕುಮಾರಸ್ವಾಮಿ ಭೇಟಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಹೌದು ಸತೀಶ್ ಜಾರಕಿಹೊಳಿ ಸಿಎಂ ಆಗುವತ್ತ ಮಹಾಮೈತ್ರಿ ಸಿದ್ಧತೆ ಕೂಡ ನಡೆಯಲಾಗ್ತಾ ಇದೆಯಾ. ನಿನ್ನೆಯೇ ದೆಹಲಿ ಮನೆಯಲ್ಲಿ ನಡೆದಿದೆ ಲೆಕ್ಕಾಚಾರ. ಸಿಎಂ ಆಗುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ಧವಾಗಿಟ್ಟುಕೊಂಡಿದ್ದಾರೆ. ಕರ್ನಾಟಕದ ಗೇಮ್ ಚೇಂಜರ್ ಆಗುವತ್ತ ಸತೀಶ್ ಜಾರಕಿಹೊಳಿ ಅವರು ದೃಢ ಸಂಕಲ್ಪವನ್ನ ಇಟ್ಟುಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ 67 ಶಾಸಕರನ್ನ ಸಿದ್ಧ ಮಾಡಿದ್ದಾರೆ. ಜೆಡಿಎಸ್ನ 18 ಶಾಸಕರ ಬೆಂಬಲ ಕೂಡ ಅವರಿಗೆ ಇದೆ. ಎಷ್ಟು ಸಿಎಂ ಆಗ್ಬೇಕೋ ಅಷ್ಟು ಅದಕ್ಕಿಂತ ಜಾಸ್ತಿ ಸೀಟನ್ನ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಸತೀಶ್ ಜಾರಕಿಹೊಳಿಗೆ ಮೌಖಿಕ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಅಗತ್ಯ ಬಿದ್ರೆ ಬಿಜೆಪಿಯ ಶಾಸಕರ ಬೆಂಬಲವನ್ನ ಕೊಡಿಸೋದಾಗಿ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ, ಅಭಯ ಕೂಡ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ನೈತಿಕ ಬೆಂಬಲವನ್ನ ನೀಡೋದಕ್ಕೆ ದೇವೇಗೌಡರು ಸಿದ್ಧತೆಯನ್ನ ನಡೆಸಿದ್ದಾರೆ. ಸತೀಶ್ ಸಿಎಂ ಆದ್ರೆ ಸಾಕಂತ ಹೇಳಿ ಶಾಸಕರಿಂದಲೂ ಕೂಡ ದೃಢ ಸಂಕಲ್ಪ ಮಾಡಲಾಗ್ತಾ ಇದೆ. ಇದೇ ಒಂದು ಕಾರಣಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಭೇಟಿಯಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಹೌದು ಡೆಲ್ಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಯವನ್ನ ನೀಡಿದ್ದಾರೆ. ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಅಸಮಾಧಾನ ಹೊರಹಾಕೋಕೆ ಡೆಲ್ಲಿಗೆ ಹೋಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಹನಿ ಟ್ರ್ಯಾಪ್ ರಾದ್ಧಾಂತದ ನಡುವೆ ಕಾಂಗ್ರೆಸ್ನ ವರಿಷ್ಠರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಮರ ಸಾರಲು ಬೆಳಗಾವಿಯ ಸಾಹುಕಾರ ನಿಂತಿದ್ದಾರೆ. ಹನಿ ಟ್ರ್ಯಾಪ್ ರಾದ್ಧಾಂತದ ಬೆನ್ನಲ್ಲೇ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ನಡೆಸುತ್ತಿರುವಂತಹ ಚಟುವಟಿಕೆಗಳು ತುಂಬಾ ಅನುಮಾನಾಸ್ಪದವಾಗಿದೆ. ಬುಧವಾರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪಾರ್ಲಿಮೆಂಟ್ ಕಚೇರಿಯಲ್ಲಿ ದೇವೇಗೌಡರಿಂದ ಹಿಡಿದು ಇನ್ನೂ ಒಂದಿಷ್ಟು ಜನ ಇದ್ರು. ಆ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗಿದ್ರು. ಈ ಒಂದು ಮಾತುಕತೆ ಏನಿದೆ ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಯೋಗದಲ್ಲಿ
ಒಂದಿಷ್ಟು ಮಾತುಗಳು ಹನಿ ಟ್ರಾಪ್ ವಿಚಾರವಾಗಿ ಬರ್ತಾ ಇದೆ. ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಥವಾ ಅವರಿಗೆ ಈ ಕುರ್ಚಿ ಬಿಟ್ಟುಕೊಡಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಈ ತರ ಆಗ್ತಿದೆಯಾ, ಸಿದ್ದೇಶ್ ಜಾರಕಿಹೊಳಿ ಅವರು ಈ ತರ ಮಾಡ್ತಾ ಇದ್ದಾರಾ ಎನ್ನುವಂತಹ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿದೆ. 67 ಕಾಂಗ್ರೆಸ್ ಶಾಸಕರ ಜೊತೆಗೆ 18 ಜೆಡಿಎಸ್ ಶಾಸಕರ ಬೆಂಬಲವೂ ಕೂಡ ಬೆಳಗಾವಿಯ ಸಾಹುಕಾರನಲ್ಲಿ ಇದೆ. ಕಾರಣಕ್ಕೆ ದೇವೇಗೌಡ ಕುಮಾರಸ್ವಾಮಿ ಅವರನ್ನ ಇವರು ಭೇಟಿ ಮಾಡಿದ್ರ, ಮುಂದೆ ಬೆಂಬಲವನ್ನ ಕೊಡೋದಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವರು ಕೂತಾಗ ಬೆಂಬಲವನ್ನ ಕೊಡುವುದಕ್ಕೆ ಅಂತ ಹೇಳಿ ಎಲ್ಲರನ್ನೂ ಒಗ್ಗಟ್ಟಿಸ್ತಾ ಇದ್ದಾರ. ಮುಂದೆ ಸಿಎಂ ಆಗುವಂತಹ ಸಂದರ್ಭ ಬಂದ್ರೆ ಅವಕಾಶ ಸಿಕ್ಕರೆ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಳಿ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನ ಮಾಡಿಕೊಂಡಿರಬಹುದು ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಜಿಟಿ ದೇವೇಗೌಡರು ಈ ಒಂದು ಹೇಳಿಕೆಗಳನ್ನ ನೀಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ಭೇಟಿಯಾಗಿರಬಹುದು? ದೆಹಲಿಯಲ್ಲಿ ಒಂದು ದೊಡ್ಡ ಚಕ್ರವ್ಯೂಹವನ್ನೇ ರಚನೆ ಮಾಡಿದ್ದಾರಾ? ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಪ್ಲಾನ್ ಏನಾಗಿರುತ್ತೆ? ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ, ಯಾಕಾಗಿರಬಹುದು? ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಶಾಸಕರು 67 ಶಾಸಕರು ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಅದು ಕೂಡ ಕಾಂಗ್ರೆಸ್ ಶಾಸಕರು ಬೆಂಬಲವನ್ನ ನೀಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರೋದಕ್ಕೆ ಬೆಳಗಾವಿಯ ಸಾಹುಕಾರ ನಿಂತಿದ್ದಾರಾ? ಸತೀಶ್ ಜಾರಕಿಹೊಳಿ ಸಿಎಂ ಆಗುವತ್ತ ಮಹಾಮೈತ್ರಿ ಆಗತ್ತಾ? ಹಾಗಾದ್ರೆ ನಿನ್ನೆ ದೆಹಲಿ ಮನೆಯಲ್ಲಿ ನಡೆದಿದೆ ಬೃಹತ್ ಲೆಕ್ಕಾಚಾರ. ಸಿಎಂ ಆಗೋದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನ ಇಟ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಸಾಕು ಅಂತ ಹೇಳಿ ಶಾಸಕರು ದೃಢ ಸಂಕಲ್ಪವನ್ನ ತೊಟ್ಟಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರ ಈ ಒಂದು ನಡೆ ಸಾಕಷ್ಟು ಕೈ ನಾಯಕರಿಗೆ ಭಯವನ್ನ ಹುಟ್ಟಿಸಿದೆ. ಅಗತ್ಯ ಬಿದ್ರೆ ಬಿಜೆಪಿಯ ಬೆಂಬಲವನ್ನು ಕೊಡಿಸುತ್ತೇನೆ ಎನ್ನುವಂತಹ ಅಭಯವನ್ನ ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಯೋದು ಪಕ್ಕಾ ಆಯ್ತಾ? ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೊಟ್ಕೊಂಡಿರ್ತಾರ? ಸಿಎಂ ಕುರ್ಚಿಗೆ ಲಾಭಿಯನ್ನ, ಸಿಎಂ ಸ್ಥಾನಕ್ಕೆ ಲಾಭಿ ನಡೆಸ್ತಾ ಇದೆ. ಈ ಒಂದು ಸುಸಂದರ್ಭದಲ್ಲಿ ಎಲ್ಲರ ಹೆಸರು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಹಾ ಪ್ಲಾನ್ ಅನ್ನ ಮಾಡಿಟ್ಕೊಂಡಿದ್ದಾರೆ. ಅವರ ಈ ಒಂದು ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿ ಹಲವಾರು ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಸಿಎಂ ಸ್ಥಾನ ಬದಲಾಗೋದು ಯಾವಾಗ? ರಾಜಕೀಯದಲ್ಲಿ ಶತ್ರುಗಳೇ ಇಲ್ಲ. ಜಾತ ಶತ್ರು ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಏನಾದ್ರೂ ಸಿಎಂ ಆದ್ರೆ ಅವರಿಗೆ ಸಾಕಷ್ಟು ಜನರ ಬೆಂಬಲ ಇರುತ್ತೆ. ಕಿತ್ತೂರು ಕರ್ನಾಟಕದ ಜನರು ಅವರನ್ನ ಗೌರವದಿಂದ ಕಾಣ್ತಾ ಇರ್ತಾರೆ. ಇನ್ನು ರಾಜಕೀಯ ನಾಯಕರು ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಮೌಖಿಕವಾಗಿಯೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸಾಹುಕಾರನ ನಂಬರ್ ಗೇಮ್ಗೆ ಸುಸ್ತಾಗಿದ್ದಾರೆ ವಿರೋಧಿಗಳು. ವಿರೋಧ ಪಕ್ಷದವರನ್ನೂ ಕೂಡ ಸುಸ್ತು ಮಾಡುವ ಅಥವಾ ವಿರೋಧ ಪಕ್ಷದವರನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಸತೀಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸತೀಶ್ ಜಾರಕಿಹೊಳಿ ಭೇಟಿ ಕುರಿತಾಗಿ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗುವ ಸಂದರ್ಭ ಏನಾದ್ರೂ ಬಂತು ಅಂದ್ರೆ, ಅವಕಾಶ ಸಿಕ್ಕಿದ್ರೆ
ಬೆಂಬಲ ನೀಡಬೇಕು ಅಂತ ಹೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನ ಮಾಡಿಕೊಂಡಿರಬಹುದು. ಸಿಎಂ ಆಗುವಂತಹ ಅವಕಾಶ ಸಿಕ್ಕರೆ ಜೆಡಿಎಸ್ನ 18 ಶಾಸಕರ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೇಳಿರಬಹುದು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಯಾರು? ಜಿಟಿ ದೇವೇಗೌಡರು. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬೇರೆ ಕಾರಣಕ್ಕೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿಲ್ಲ. ಮಾಜಿ ಪ್ರಧಾನಿ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದಾರೆ ಅಂತಂದ್ರೆ ಇದಕ್ಕೆ ಒಂದೊಳ್ಳೆ ಕಾರಣ ಇರಬೇಕು. ಸುಮ್ಮನೆ ಅವರು ಭೇಟಿಯನ್ನ ಮಾಡೋದಿಲ್ಲ. ಒಂದು ವೇಳೆ ಜೆಡಿಎಸ್ ಸತೀಶ್ ಜಾರಕಿಹೊಳಿಗೆ ಬೆಂಬಲವನ್ನ ನೀಡಿದ್ರೆ ನಾನು ತಟಸ್ಥನಾಗ್ತೇನೆ ಅಂತ ಅವರು ಸುದ್ದಿನವರು ಹೇಳ್ಕೊಂಡಿದ್ದಾರೆ. ನಿನ್ನೆಯೇ ದೆಹಲಿಯ ಮನೆಯಲ್ಲಿ ಲೆಕ್ಕಾಚಾರ ನಡೆದಿದೆ. ಸಿಎಂ ಆಗೋದಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನ ಶಾಸಕರನ್ನ ಅವರು ಪಡೆದುಕೊಂಡಿದ್ದಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಶಾಸಕರು. ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸಿಎಂ ಆಗಲು ಕುಮಾರಸ್ವಾಮಿ ಅವರ ಬೆಂಬಲವನ್ನ ಕೇಳಿ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನ ಮಾಡಿದ್ರೆ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ರಾಜುಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಕೈಪಾಳದಲ್ಲಿ ಅದೇನೇನ್ ನಡೀತಿದೆಯೋ ಎಲ್ಲವೂ ಕೂಡ ಈಗ ಬಟಾಬೈಲಾಗ್ತಾ ಇದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ರಾಜಕಾರಣ. ದೆಹಲಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇವೆಲ್ಲವೂ ಕೂಡ ಒಂಥರ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಿಂದ ಇಳಿಯುವಂತಹ ಸಮಯ ಬಂತ ಅಂತ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಪ್ರಾರಂಭವಾಗಿದೆ. ಹೇಗಿರಲಿದೆ ಸತೀಶ್ ಸಿಎಂ ಆಗುವ ಶಾಸಕರ ನಂಬರ್ಗೆ? ಒಟ್ಟು 224 ಶಾಸಕರಿರುವಂತಹ ಕರ್ನಾಟಕ ವಿಧಾನಸಭೆ. ಕರ್ನಾಟಕ ರಚಿಸಲು ಬೇಕಿದೆ ಕನಿಷ್ಠ 113 ಶಾಸಕರ ಬೆಂಬಲ. ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಸದ್ಯದ ಬಲಾಬಲದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಅತಿ ದೊಡ್ಡ ಪಕ್ಷ. ಕಾಂಗ್ರೆಸ್ 138, ಬಿಜೆಪಿ 66 ಹಾಗೂ ಜೆಡಿಎಸ್ ಬಳಿ 18 ಶಾಸಕರು. 67 ಶಾಸಕರ ಬೆಂಬಲ ಕೊಟ್ರೆ ಇನ್ನು 46 ಶಾಸಕರ ಕೊರತೆ. ಜೆಡಿಎಸ್ನ 18 ಶಾಸಕರ ಬಲ ಸೇರಿಸಿದ್ರೆ ಸತೀಶ್ಗೆ 85 ಶಾಸಕರ ಬಲ. ಇನ್ನು 28 ಕಾಂಗ್ರೆಸ್ ಬಿಜೆಪಿ ಶಾಸಕರು ಬೆಂಬಲಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಏನೇ ಆಗ್ಲಿ ಈ ಬಾರಿ ಸಿಎಂ ಆಗ್ಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ನಿರ್ಧಾರವನ್ನ ಮಾಡಿಕೊಂಡಿರೋ ತರ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಹಿಂದೆ ಶಿಂದೆ ಸರ್ಕಾರದಂತೆ ಸತೀಶ್ ಸರ್ಕಾರ. ಹೌದು, ಸತೀಶ್ ಜಾರಕಿಹೊಳಿ ಅವರ ನಡೆ ಎಲ್ಲರಲ್ಲೂ ಕೂಡ ಅಚ್ಚರಿಯನ್ನ ಉಂಟು ಮಾಡಿದೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕಾದ್ರೆ ಶಾಸಕರ ನಂಬರ್ಸ್ ಎಷ್ಟಿರಬೇಕು ಅಂತ ಗೊತ್ತಾ? ಒಟ್ಟು 224 ಶಾಸಕರಿರುವಂತಹ ಕರ್ನಾಟಕದ ವಿಧಾನಸಭೆಯಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕನಿಷ್ಠ ಅಂತಂದ್ರೂ ಕೂಡ 113 ಶಾಸಕರ ಬೆಂಬಲ ಬೇಕು. ಅತಿ ಹೆಚ್ಚು ಶಾಸಕರನ್ನ ಹೊಂದಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಇದೆ. ಸದ್ಯದ ಬಲಾಬಲದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಅತಿ ದೊಡ್ಡ ಪಕ್ಷವಾಗಿದೆ. ಕಾಂಗ್ರೆಸ್ 138, ಬಿಜೆಪಿ 66 ಹಾಗೂ ಜೆಡಿಎಸ್ 18 ಶಾಸಕರಿದ್ದಾರೆ. 67 ಶಾಸಕರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇನ್ನು 46 ಶಾಸಕರ ಕೊರತೆ ಇದೆ. ಜೆಡಿಎಸ್ 18 ಶಾಸಕರ ಬಲ ಸೇರಿಸಿದ್ರೆ ಸತೀಶ್ಗೆ 85 ಶಾಸಕರ ಬಲ ಇರುತ್ತೆ. ಇನ್ನು 28 ಕಾಂಗ್ರೆಸ್ ಬಿಜೆಪಿ ಶಾಸಕರ ಬೆಂಬಲ ಕೂಡ ಕೊಡುವಂತ ಸಾಧ್ಯತೆ ಇದೆ. ಏನೇ ಆಗ್ಲಿ ಈ ಬಾರಿ ಸಿಎಂ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ನಿರ್ಧಾರವನ್ನ ಮಾಡಿಕೊಂಡಿರೋ ತರ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಶಿಂದೆ ಸರ್ಕಾರದಂತೆ ಸತೀಶ್ ಸರ್ಕಾರ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ.